ಹಾಯ್ ಸಂಡೇ ಅನ್ಪ್ಲ್ಯಾನ್ ಟ್ರಿಪ್ ಎಲ್ಲಿಗಂತ ಗೊತ್ತಿಲ್ಲ. ಲಾಂಗ್ ಡ್ರೈವ್ ಹೋಗ್ಬಂದೇ ಇದ್ದದ್ದು. ಊಟದ ಟೈಮ್ ಆಯಿತು ಹೊರಡೋತಿಗೆ. ಸೊ ಅವ್ರು ವೈಟ್ ರೆಸ್ಟೋರೆಂಟಿಗೆ ಹೋಗ್ಬಂದೇಳಿ ಕಾರ್ ಸ್ಟಾರ್ಟ್ ಮಾಡ್ರ ಮೇಲೆ ಹೇಳೋದು. ವೈಟ್ ರೆಸ್ಟೋರೆಂಟಿಗೆ ಬಂತೀಗ ಬಂದ್ರ ಮೇಲೆ ಅಲ್ಲಿ ಕಂಡ್ರೆ ಫುಲ್ ರಶ್. ಕಾರ್ ಪಾರ್ಕಿಂಗ್ ಜಾಗ ಇಲ್ಲ. ಪಕ್ಕದ ಪೆಟ್ರೋಲ್ ಬಂಕಲ್ಲಿ ಹೋಗಿ ಕಾರ್ ನಿಲ್ಲಿಸಿ ಬಂತೀಗ. ನನ್ನ ಮಗ ಬಿಸಿಲು ಅಂದ್ರೆ ಬಿಸಿಲು ಇತ್ತಲ್ಲ, ನನ್ನ ಮಗನಿಗೆ ಕಣ್ಣು ತೆರು ಕಿಡಿಯಲ್ಲ ಹೋಯ್ತು. ಆದ್ರೆ ಫುಲ್ ರೋಡೆಲ್ಲ ಖಾಲಿದ್ದಂಗೆ ಅನ್ಸುತ್ತೆ ಸಂಡೇ ಅಂದೇಳಿ. ಬಟ್ ಹೋಟೆಲ್ ಫುಲ್ ರಶ್ ಇತ್ತು ಕಂತ್ರಿ ಎಲ್ಲ. ವೈಟ್ ರೆಸ್ಟೋರೆಂಟ್ ಯಾರು ಹೋಯ್ರಿಯಾ? ನಾ ಒಂದು 3 ಸರಿ ಹೋಯ್ದೆ. ಅವೆಲ್ಲ ಫ್ಯಾಮಿಲಿಗೆ ಒಂದು ಸಿಟ್ಟಿಂಗ್ ಅಂತೇಳಿ ಕೊಟ್ಟರು. ಫಸ್ಟ್ ಹೋಗಿ ಕೂತ್ಕೊಂಡ್ರು ಕೂಡಲೇ ನಮಗೆ ಒಂಥರ ರಿಲೀಫ್, ಅಯ್ಯಪ್ಪ ಜಾಗ ಸಿಕ್ಕೊಂಬಲ್ಲಿ. ಅದಾದ್ಮೇಲೆ ಫಸ್ಟ್ ನನ್ನ ಫೇವ್ರೇಟ್ ಇಲ್ಲಿ ರಸಮ್. ಇದನ್ನು ಮತ್ತೆ ಇದ್ರ ಜೊತೆ ನನಗೆ ಎಂತ ಬೇಕಾದನ್ನೆಲ್ಲ ಆರ್ಡ್ರ್ ಮಾಡಿ ಫಸ್ಟ್ ನಾನು ಊಟ ಕೂತ್ಕೊಂಡೆ. ಯಾಕಂದ್ರೆ ಮಗಿನ ಹೈಕೊಂಡು ಇಬ್ಬರು ಒಟ್ಟಿಗೆ ಉಂಬ್ಕತ್ತಿಲ್ಲ, ಅದಕ್ಕೆ ಅವ್ರು ಫಸ್ಟ್ ನಿಮ್ಮ ಮಗಿನ ನಿಂತ್ಕೊಂತೆ ಅಂದರು. ನಾ ಊಟ ಕೂತ್ಕೊಂಡೆ. ನಂದು ಆರು ಕೂಡಲೇ ನಾನು ಮಗಿನ ತಗೊಂಡೆ. ಯಜಮಾನ್ರು ನಾವು ಇಲ್ಲಿಂದ ಊಟ ಮುಗಿಸಿ ಈಗ ಹಾಸನ ರೋಡ ಸುಮ್ಮನೆ ಹೋಗೋದು ಎಲ್ಲಿ ತನಕ ಅಲ್ಲಿ ತನಕ. ಬಿಸಿಲು ಕಣ್ಣಿಗೆ ಹೊಡಿತಿದ್ದಿತ್ತು. ಮಗು ಮನಿಕಂತ ಅಷ್ಟರಲ್ಲಿ ಇವ್ರ ಫ್ರೆಂಡ್ ಒಬ್ರು ಕಾಲ್ ಮಾಡ್ರಪ್ಪ, ನಾವು ಇಲ್ಲಿ ಹಾಸನದಿಂದ ಬರ್ತಿತ್ತು ಅಂದೇಳಿ ಬೆಳ್ಳೂರು ಕ್ರಾಸ ನಿಂತ್ಕೊಂಡ್ ಕೇಳ್ರಿ. ಸರಿ ಅಂದೇಳಿ ಅಲ್ಲಿ ತನಕ ಹೋಯ್ತು. ಸುಮಾರು ದೂರ ಹತ್ತು ಇಲ್ಲಿಂದ. ಅಲ್ಲಿ ಹೋಗಿ ಅಲ್ಲಿ ಟೋಲ್ ಹತ್ರ ನಿಂತ್ಕೊಂತ ಕತ್ಲಾಗಿ ಬಿಡ್ತೆ. ಅಷ್ಟರೊಳಗೆ ಸಂಜೆ ಆಗಿಬಿಡ್ತೆ. ಅಲ್ಲೋಗಿ ಮಗನಿಗೆ ಒಂದು ಲೋಟ ಹಾಲು ಕುಡ್ಸ್ರ ಮೇಲೆ ವೆಯ್ಟ್ ಮಾಡ್ತಾ ಇತ್ತು. ಅವರು ಸುಮಾರು ಹೊತ್ತು ಬಂದು 15 ನಿಮಿಷ ಆದಮೇಲೆ ಬಂದು ಜಾಯಿನ್ ಆದರು. ಅಲ್ಲಿಂದ ಒಂದು ಟೀ ಕುಡಿದು ಹೋದಂಗೆ ಈಗ ಬೆಳ್ಳೂರು ಕ್ರಾಸ್. ಅಲ್ಲಿಂದ ಇದೆ ದೀಕ್ಷಾ ಟೀ ಸ್ಟಾಲ್. ಅಲ್ಲಿಂದ ಸುಮಾರು ಮುಂದಕ್ಕೆ ಬಂದಮೇಲೆ ಬೆಂಗಳೂರು ರೋಡಿಗೆ ಅವಾಗ ಒಂದು ಚಹಾ ಕುಡಿತು. ಚಹಾ ಕೊಟ್ಟಿರು ಸೇರಾಗಿ ಅದ್ರಲ್ಲಿ ಹಾಕಿದ್ವಿ ಚಾಲ ಹಾಕಿತ್ತದು. ಅದಕ್ಕೆ ಎಷ್ಟು ಜನ ಏನೋ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೊರಡು ಹೊತ್ತಿಗೆ ಕಪ್ಪಾಗಿ ಹೋಯ್ತು. ಅವರು ಟ್ರಾಫಿಕ್ ತಪ್ಸೋಕ್ಕೋಸ್ಕರ ಸೊಂಡೆಕೊಪ್ಪ ರೋಡ ಬಂದ್ರಪ್ಪ. ಅಲ್ಲೆಲ್ಲ ವೆಹಿಕಲ್ಗಳು ಕಮ್ಮಿ ಓಡಾಡೋದು. ಮತ್ತೊಂಥರ ಹೆದರಿಕೆ ದಾರಿ. ಈ ಬೆಂಗಳೂರಾಗ ಗೊತ್ತಲ್ಲ ಯಾವ ಥರ ಅಂತಂದೇಳಿ ಸಿಕ್ಕಾಬಿಟ್ಟೆ ಹೆದರಿಕೆ ಹತ್ತಿದಿತ್ತು. ನನಗಂತೂ ಮಗ ಬೇರೆ ಎಚ್ಚರಾಗಿ ಕಿರಿಕಿರಿ ಮಾಡ್ತಿತ್ತು. ಬೇಗ ಮನೆಗೆ ಹೊರ್ಸಕ್ಕಂಬೇಕಿತ್ತು. ಬೆಳಗಿನ ಜೋಶ್ ಇರಲಿಲ್ಲ. ಅಂತೂ ಮನೆಗೆ ಬಂತು. ನನ್ನ ಮಗ ಇನ್ನೂ ಇಲ್ಲಿ ಈಗ ಕಾಣಿಯಲ್ಲ, ಫುಲ್ ಜೋಶಾಗಿದ್ದಂಗಿದ್ದ. ನಂಗೆ ಟಯರ್ಡ್ ಆಯ್ತಪ್ಪ, ನಾವು ಹೋಗಿ ಮನೆಗಂತೆ. ಬಾಯ್.